ಪ್ರಿಯಾಂಕಾ ಖರ್ಗೆ ಅವರಿಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಬಹಿರಂಗವಾಗಿ ಸವಾಲಾಗ್ತೀನಿ. ತಾಕತ್ತಿದ್ರೆ ಸಂಘ ಪರಿವಾರದ ಅಂಗಸಂಸ್ಥೆಗಳನ್ನ ಬ್ಯಾನ್ ಮಾಡಿ ಸವಾಲಾಗ್ತೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ಸಂಘ ಪರಿವಾರ ಪ್ರಕೃತಿ ವಿಕೋಪ ಇರ್ಬೋದು ಅಥವಾ ರಾಜ್ಯದ ದೇಶದ ನಾಗರಿಕರು ಸಂಕಷ್ಟದಲ್ಲಿದ್ದಾಗ ನಮ್ಮ ಪರಿವಾರದವರು ಜೀವನವನ್ನು ಪಣಕ್ಕಿಟ್ಟು ಬೇರೆಯವರನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಚಾಕು, ಚೂರಿ, ಚೈನು ಅವರೆಲ್ಲ ಬ್ರದರ್ಸ್. ಯಾರು ದೇಶದ್ರೋಹಿಗಳಿದ್ದಾರೆ ಅಂಥವ್ರನ್ನ ಬ್ಯಾನ್ ಮಾಡಕ್ಕೆ ಹೇಳ್ರಿ. ಯಾಕೆಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದೀರಾ. ಸಂಘ ಪರಿವಾರ ಯಾವತ್ತೂ ನಿಸ್ವಾರ್ಥ ಸೇವೆಯನ್ನು ಮಾಡ್ತದೆ. ಇವರು ಬ್ಯಾನ್ ಮಾಡಬೇಕಂತ ಹೇಳ್ತಾರಲ್ಲ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ತಂದೆಯವರು ಗುಲ್ಬರ್ಗ ಲೋಕಸಭಾ ಸದಸ್ಯರ ಕೇಂದ್ರ ಸಚಿವರಾಗಿದ್ದರು. ನೀವು 2ನೇ ಬಾರಿಗೆ ಸಚಿವರಾಗಿದ್ರಿ. ಮೊದಲು ನೀವು ಆತ್ಮಲೋಕನ ಮಾಡಿಕೊಡ್ರಿ. ಗುಲ್ಬರ್ಗ ಜಿಲ್ಲೆ ಶೈಕ್ಷಣಿಕ ಇರ್ಬೋದು, ಅಭಿವೃದ್ಧಿ ವಿಚಾರದಲ್ಲಿ ಹಿಂದಿದೆ. ಆದರೆ ಅಭಿವೃದ್ಧಿ ಬಗ್ಗೆ ಆದ್ಯತೆ ಕೊಡ್ರಿ. ನೀವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಿರಲ್ಲ, ಯಾರು PFI ಅಥವಾ STFI ಸಂಘಟನೆಗಳು ಇರ್ಬೋದು, ದೇಶದ್ರೋಹಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಎಲ್ಲಿ ಹೋಗಿತ್ತು ನಿಮ್ಮ ಪೌರುಷ? ಹಿಂದೂ ಯುವಕರನ್ನ ಹತ್ಯೆ ಮಾಡಿದ ನಿಮ್ಮ ಪೌರುಷ ಎಲ್ಲಿ ಹೋಗಿತ್ತು? ಸಂಘ ಪರಿವಾರ ಬ್ಯಾನ್ ಮಾಡಕ್ಕೆ ಹೇಳ್ತಿರಲ್ಲ. ನಾವು ಸವಾಲಾಗ್ತೀವಿ, ನಿಮಗೆ ತಾಕತ್ತಿದ್ರೆ ಬ್ಯಾನ್ ಮಾಡ್ರಿ. ಆದರೆ ಜನ ಇದೇ ರೀತಿ ನಿಮ್ಮ ನಡವಳಿಕೆಗಳು ಮುಂದುವರೆದ್ರೆ ಬಹುಶಃ ಜನ ನಿಮ್ಮನ್ನು ಕ್ಷಮಿಸಲ್ಲ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.